ಹಾಯ್, ನನ್ನ ಹೆಸರು ವರ್ಷಿಣಿ. ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೇಮಂಚನಹಳ್ಳಿ ಊರಲ್ಲಿ 5ನೇ ಕ್ಲಾಸ್ ಓದ್ತಿದ್ದೀನಿ. ನನಗೆ ಮೊದಲಿಂದ ಗಣಿತ ಅಂದರೆ ಇಷ್ಟ ಮತ್ತು ಆಸಕ್ತಿ. ನಾನು ಅಂದ್ಕೊಂಡಿದ್ದೆ ನವೋದಯ ಅಂದರೆ ತುಂಬ ಕಷ್ಟ ಇರುತ್ತೆ ಅಂತ. ಬಟ್ ಸಂತೋಷ್ ಮಂಡ್ಯಗೌಡ ಸರ್ ಅವರ ವಿಡಿಯೋ ನೋಡಿದೆ. ಅವರು ಗಣಿತ ಲೆಕ್ಕನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಿದ್ರು. ಇದರಿಂದ ನಂಗೆ ಅನಿಸಿದ್ದು ವೆರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅನ್ನೋ ರೀತಿ. ಮನ್ಸಿಟ್ಟು ಓದಿದ್ರೆ ಯಾರು ಬೇಕಾದ್ರೂ ನವೋದಯ ಪಾಸ್ ಮಾಡ್ಬೋದು ಅಂತ ಅದರ ಹಾಗೆ ನಾನು ಅವರ ಸಿಲೆಬಸ್ ಬುಕ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ 2 ಸರಿ ರಿವಿಷನ್ ಮಾಡಿದೆ. ನೆಕ್ಸ್ಟ್ 50 ಮಾಡೆಲ್ ಸೆಟ್ ಬುಕ್ನ ತಗೊಂಡೆ. ಇದರಲ್ಲಿ ನಾನು ಒಂದು ಸೆಟ್ ಮಾಡಾದ್ಮೇಲೆ ಕರೆಕ್ಷನ್ ಮಾಡಿ ತಪ್ಪಾಗಿದ್ರೆ ಪ್ರಾಕ್ಟೀಸ್ ಮಾಡಿ ಮುಂದೆ ಹೋಗ್ತಿದ್ದೆ. ಅದ್ರ ಜೊತೆಗೆ ಪ್ಯಾಸೇಜ್, ಮೆಂಟಲ್ ಅಬಿಲಿಟಿ ಮತ್ತೆ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಇರೋ ಇಂಗ್ಲಿಷ್ ವಿತ್ ಕನ್ನಡ ಬುಕ್ನ ಪ್ರಾಕ್ಟೀಸ್ ಮಾಡಿದೆ. ಇದಾದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದೆ. ಇವೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ರಿವಿಷನ್ ಮಾಡಿ ಇವಾಗ ನವೋದಯ ಸೆಲೆಕ್ಟ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಇದಕ್ಕೆ ಕಾರಣ ಆದ ಸಂತೋಷ್ ಮಂಡ್ಯಗೌಡ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂತೋಷ್ ಮಂಡ್ಯಗೌಡ ಸರು ಮೊದಲು ಸ್ಕೂಲ್ಗೆಲ್ಲ ವಿಸಿಟ್ ಕೊಟ್ಟಿದ್ದನ್ನ ಯೂಟ್ಯೂಬಲ್ಲಿ ನೋಡಿದೆ. ಅವರು ನಮ್ಮ ಸ್ಕೂಲ್ಗೆ ವಿಸಿಟ್ ಕೊಟ್ಟಿದ್ರು. ನನಗೆ ಅವತ್ತು ತುಂಬ ಖುಷಿಯಾಗಿತ್ತು. ಮತ್ತು ಯಾರೆಲ್ಲ 4ನೇ ಕ್ಲಾಸ್ ಓದ್ತಿದ್ದೀರಾ, ಅವರು ಯಾರು ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕಾಗಲ್ಲ ಮತ್ತು ಹಳ್ಳಿಲಿದ್ದೀರಾ, ಅವರು ಸಂತೋಷ್ ಮಂಡ್ಯಗೌಡ ಸರ್ ಅವರ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸಂತೋಷ್ ಮಂಡ್ಯಗೌಡ ಸರ್ ಆ್ಯಂಡ್ ಥ್ಯಾಂಕ್ ಯು ಆಲ್. ನೋಡಿ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಬರ್ತಾ ಇರೋ ಮೊಟ್ಟ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ನವೋದಯ ಪರೀಕ್ಷೆ ಆಗಿರುತ್ತೆ. ಇದ್ರ ಜೊತೆಗೆ UPSC ಪರೀಕ್ಷೆ ತಯಾರಿಯ ಮೊದಲನೇ ಹೆಜ್ಜೆ ನವೋದಯ ಪರೀಕ್ಷೆ ಆಗಿರುತ್ತೆ. ಕಂಪ್ಲೀಟ್ ನವೋದಯ ಸಿಲೆಬಸ್ನ ಯೂಟ್ಯೂಬ್ ಅಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು 3000 ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. 50 ಮಾಡೆಲ್ ಪೇಪರ್ಗಿಂತಲೂ ಜಾಸ್ತಿ ಸಾಲ್ವ್ ಮಾಡಿಸಿದ್ದೀನಿ. ನವೋದಯ ಕ್ವಾಲಿಫೈ ಆಗಕ್ಕೆ ಇಷ್ಟು ಸಾಕಾಗುತ್ತೆ. ಒಂದು ವಿಡಿಯೋನು ಲಾಕ್ ಮಾಡಿಲ್ಲ. ಮತ್ತೆ ವಿಡಿಯೋ ನೋಡೋಕ್ಕೆ ₹1 ಪೇ ಮಾಡೋಷ್ಟಿಲ್ಲ. ನೀವೇನು ಮಾಡಬೇಕು ಅಂದರೆ 8 ಬುಕ್ನ ಪರ್ಚೇಸ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ಯೂಟ್ಯೂಬ್ ಚಾನಲ್ ಏನಾದರೂ ಸ್ಮಾರ್ಟ್ ಟಿವಿಗೆ ಏನಾರು ಹಾಕಿ ಮಕ್ಳೇನಾರ ಟ್ರೈನಿಂಗ್ ತಗೊಂಡ್ರೆ ನಾನೇ ನಿಮ್ಮ ಮನೆಗೆ ಬಂದು ಪಾಠ ಮಾಡೋದು ಫೀಲ್ ಆಗುತ್ತೆ. ನೀವು ಜಸ್ಟ್ 8 ಬುಕ್ ಆಗುತ್ತೆ. 8 ಬುಕ್ ರೇಟ್ ಎಷ್ಟಿರುತ್ತೆ ಅಂದರೆ ವರ್ಷಕ್ಕೆ ಮೊಬೈಲ್ ಬಿಲ್ ಬರುತ್ತಲ್ಲ, ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ 8 ಬುಕ್ ಸಿಗುತ್ತೆ. ಇದನ್ನ ಪರ್ಚೇಸ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ನವೋದಯ ಟ್ರೈನಿಂಗ್ ತಗೊಳ್ಳಿ.